ಮಹಿಳೆಯರ ದೇಹದಲ್ಲಿ ಕೆಲವೊಂದು ಸಲ ಒಂದಿಷ್ಟು ಅನ್ವಾಂಟೆಡ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಈ ಎಲ್ಲ ಸಿಂಪ್ಟಮ್ಸ್ಗಳು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಇದನ್ನ ಹೇಗೆ ನಾವು ರೆಕಗ್ನೈಸ್ ಮಾಡೋದು ಅಂತ ನೋಡೋಣ. ನಮ್ಮ ದೇಹದಲ್ಲಿರುವಂತಹ ಒಂದಿಷ್ಟು ಗ್ರಂಥಿಗಳಿಂದ ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಅದರ ಪ್ರಮಾಣದಲ್ಲಿ ಹೆಚ್ಚಾದ್ರೂ ಕೂಡ ಸಮಸ್ಯೆ ಆಗುತ್ತೆ, ಕಡಿಮೆ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಅಫೆಕ್ಟ್ ಮಾಡುತ್ತೆ. ನಮ್ಮ ಡೈಜೆಷನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಒಂದು ರೆಸ್ಟ್ಲೆಸ್ನೆಸ್ ಇರ್ಬೋದು, ಸ್ಲೀಪ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಇದೆಲ್ಲ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ. ಅದೇ ರೀತಿ ಕಾಮನ್ ಆಗಿ ನಾವು ನಮ್ಮಲ್ಲಿ ರೆಕಗ್ನೈಸ್ ಮಾಡಬಹುದಾದಂತಹ ಒಂದಿಷ್ಟು ಸಿಂಪ್ಟಮ್ಸ್ಗಳಂತ ಅಂದ್ರೆ ಒಂದು ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗುವಂಥದ್ದು, ಹಾಗೆ ವೆಯ್ಟ್ ಲಾಸ್ ಆಗುವಂಥದ್ದು, ತುಂಬ ಸ್ಕಿನ್ ಆ್ಯಂಡ್ ಹೇರ್ ಇಶ್ಯೂಸ್, ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಫರ್ಟಿಲಿಟಿಯಲ್ಲಿ ಸಮಸ್ಯೆ ಕಂಡು ಬರುವಂಥದ್ದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಆಂಗ್ಸೈಟಿಯ ಸಮಸ್ಯೆ, ಸ್ಲೀಪಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಕಾಣುವಂಥದ್ದು, ಹಾಗೆ ಹೆಡ್ಏಕ್, ಮೈಗ್ರೇನ್ನ ಸಮಸ್ಯೆ, ಮತ್ತೆ ಡೈಜೆಸ್ಟಿವ್ ಡಿಸ್ಕಂಫರ್ಟ್ಸ್, ಬ್ಲೋಟಿಂಗು, ಹಾಗೆ ಲೋ ಎನರ್ಜಿ ಫೀಲ್ ಆಗೋದು, ಇದೆಲ್ಲ ಸಾಮಾನ್ಯವಾಗಿ ಹಾರ್ಮೋನಲ್ ಇಶ್ಯೂಸ್ ಇದ್ದಾಗ ಕಂಡು ಬರುವಂತಹ ಸಮಸ್ಯೆಗಳಾಗಿರುತ್ತೆ.